ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಎಲ್ಲ ಕಡೆಗೂ ಕೃಷ್ಣನ ವೇಷ ಹಾಕೋದನ್ನು ನಾವು ಕಾಣ್ತಾ ಇದ್ದೀವಿ. ಆದರೆ ಎಷ್ಟು ಜನ ಕೃಷ್ಣನೇ ಆಗಲಿಕ್ಕೆ ಬಯಸ್ತಾ ಇದ್ದೀವಿ? ಯಾರೋ ಒಬ್ಬ ಗಂಡಸು ಹುಡುಗಿಯರ ಜೊತೆಗೆ ಇದ್ದು ಕೂಡಲೇ, ಹುಡುಗಿಯರ ಹತ್ರ ಫ್ಲರ್ಟ್ ಮಾಡಿದ ಕೂಡಲೇ ಅವನಿಗೆ ಕೃಷ್ಣ ಅಂತ ಕರೆದು ಕೃಷ್ಣನಿಗೆ ಬದನಾಮ್ ಮಾಡ್ತಾ ಇದ್ದೀವಿ. ಆದರೆ ಕೃಷ್ಣನನ್ನು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ? ಬಾಲ್ಯದಲ್ಲಿ ಕೃಷ್ಣನನ್ನು ಆಟದ ಗೊಂಬೆಯಾಗಿ ನೋಡ್ತೀವಿ, ಯೌವನದಲ್ಲಿ ಕೃಷ್ಣನನ್ನು ಗಂಡನಾಗಿ ನೋಡ್ತೀವಿ, ಮಧ್ಯ ವಯಸ್ಸಿನಲ್ಲಿ ಕೃಷ್ಣನನ್ನು ಮಗುವಾಗಿ ನೋಡ್ತೀವಿ, ಮುಪ್ಪಿನಲ್ಲಿ ಕೃಷ್ಣನನ್ನು ಮುಕ್ತಿಗೆ ಒಂದು ದಾರಿಯಾಗಿ ನೋಡ್ತೀವಿ. ಜೀವನದ ಪ್ರತಿಯೊಂದು ಸ್ತರದಲ್ಲೂ ಕೂಡ ಕೃಷ್ಣ ಬರ್ತಾನೆ, ಕೃಷ್ಣ ಇರ್ತಾನೆ. ಕೃಷ್ಣನ ಜೀವನವನ್ನು ನೋಡಿದರೆ ನಾವೆಷ್ಟು ಆರಾಮಂತ ಗೊತ್ತಾಗುತ್ತೆ. ಸ್ವಂತ ಅಪ್ಪ ಅಮ್ಮ ಇದ್ದರೂ ಕೂಡ ಎಲ್ಲೋ ಹೋಗಿ ಬೆಳಿತಾನೆ. ಸ್ವಂತ ಮಾಮನೇ ಅವನಿಗೆ ಕೊಲ್ಲಿಗೆ ಬರ್ತಾನೆ. ಹುಟ್ಟಿ ಬೆಳೆದಂಥ ಊರನ್ನು ಬಿಟ್ಟು ಇನ್ನೆಲ್ಲ ಹೋಗಿ ಸೇರ್ತಾನೆ. ಸ್ನೇಹಿತ ಕೇಳದೇ ಇದ್ರೂ ಕೂಡ ಅವನಿಗೆ ಸಹಾಯ ಮಾಡ್ತಾನೆ. ಈ ಪಾಲಿಟಿಕ್ಸ್ ನನಗೆ ಆಗದೇ ಇಲ್ಲ ಅಂತ ಅಂದ್ಕೊಂಡು ನಾವೆಷ್ಟು ಅಳ್ತೀವಿ. ಅದೇ ಕೃಷ್ಣ ರಾಜಕೀಯದಲ್ಲೇ ಮುಳುಗಿದ್ದ, ಎಷ್ಟು ಸ್ಕಿಲ್ಫುಲ್ಲಿ ಅದನ್ನು ಹ್ಯಾಂಡಲ್ ಮಾಡ್ದ. ಅದ್ರದ್ದು ರಿಸಲ್ಟ್ನ ನೀವೆಲ್ಲರೂ ನೋಡಿದ್ದೀರ. ಇವತ್ತು ನಾವೆಲ್ಲ ಮಾತಾಡ್ತಾ ಇದ್ದೀವಿ, ಆದರೆ ಫಸ್ಟ್ ಮೋಟಿವೇಶ್ನಲ್ ಸ್ಪೀಚ್ ಕೊಟ್ಟಿದ್ಯಾರು? ಕೃಷ್ಣ ಭಗವದ್ಗೀತೆ ಮೂಲಕ. ಮನೇಲಿ ಒಪ್ತಾ ಇಲ್ಲ, ನಿನ್ನ ಬಿಟ್ಟರೆ ನಾನು ಯಾರಿಗೂ ಮದುವೆ ಆಗಲ್ಲ ಅಂತೇಳಿ ಹುಡುಗಿ ಪತ್ರ ಬರೆದಾಗ ಫಸ್ಟ್ ಟೈಮ್ ಓಡ್ ಹೋಗಿ ಮದುವೆ ಮಾಡ್ಕೊಂಡಿದ್ಯಾರು? ಕೃಷ್ಣ. ಯಾವುದೇ ಇನ್ಸೆಕ್ಯೂರಿಟಿ ಇಲ್ದೇನೆ, ಅಸೂಯೆ ಇಲ್ದೇನೆ, ನನ್ನ ಗಂಡ ನನಗೆ ಮಾತ್ರ ಸೇರಿದನು ಅನ್ನುವ ರೀತಿಯಲ್ಲಿ ಸಂತೋಷವಾಗಿ ಇಟ್ಟಂತಹ ಗಂಡ ಯಾರು? ಕೃಷ್ಣ. ಸಂತೋಷವಾಗಿರೋದಕ್ಕೆ ಈ ಕ್ಷಣದಲ್ಲಿ ಜೀವಿಸ್ತಾ, ಫ್ರೆಂಡ್ಸ್ ಜೊತೆ ಚಿಲ್ ಮಾಡ್ತಾ, ಹಾಡು ಹಾಡ್ತಾ, ಡ್ಯಾನ್ಸ್ ಮಾಡ್ತಾ, ಮ್ಯೂಸಿಕನ್ನು ಅನುಭವಿಸ್ತಾ ಖುಷಿಯಾಗಿರೋದನ್ನು ತೋರಿಸ್ಕೊಟ್ಟವ್ರು ಯಾರು? ಕೃಷ್ಣ. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೇನೆ ನಿಮ್ಮ ಕರ್ತವ್ಯನ ನೀವು ಮಾಡ್ತಾ ಹೋಗಿ ಅಂಥೇಳಿ ತೋರಿಸ್ಕೊಟ್ಟವ್ರು ಯಾರು? ಕೃಷ್ಣ. ಎಲ್ಲ ಟೈಮು ಸಹಜ ಆಗಿರೋ ಅವಶ್ಯಕತೆ ಇಲ್ಲ, ಕೆಟ್ಟವರಿಗೂ ಕೂಡ ಬುದ್ಧಿ ಕಲಿಸ್ಬೇಕು ಅಂಥೇಳಿ ತೋರಿಸ್ಕೊಟ್ಟವ್ರು ಯಾರು? ಕೃಷ್ಣ. ನಗನಗುತ್ತಾ ಸಿಟ್ಟಿಲ್ದೇನೆ ಆರಾಮಲ್ಲಿ ಶತ್ರುಗಳನ್ನ ಸೋಲಿಸ್ಬೋದು ಅಂತ ತೋರಿಸ್ಕೊಟ್ಟವ್ರು ಯಾರು? ಕೃಷ್ಣ. ಯಾರು ಎಷ್ಟೇ ಬೈದರೂ ಕೂಡ, ಎಷ್ಟೇ ಕೆಟ್ಟವ್ರು ಅಂತ ನೋಡಿದ್ರು ಕೂಡ, ಇದು ನನ್ನ ಧರ್ಮ, ನಾನು ಪಾಲಿಸ್ಬೇಕು ಅಂತ ಅಂದ್ಕೊಂಡು ತೋರಿಸ್ಕೊಟ್ಟವ್ರು ಯಾರು? ಕೃಷ್ಣ. ಸ್ಪಿರಿಚುಯಾಲಿಟಿನ ಫನ್ ಅಂತ ತೋರಿಸ್ಕೊಟ್ಟವ್ರು ಯಾರು? ಕೃಷ್ಣ. ಎಷ್ಟು ಕ್ಷಮಿಸ್ಬೇಕೋ ಅಷ್ಟು ಕ್ಷಮಿಸ್ಬೇಕು, ಅದಾದ ನಂತರ ಬುದ್ಧಿ ಕಲಿಸ್ಬೇಕು ಅಂಥೇಳಿ ಶಿಶುಪಾಲನ ಮೂಲಕ ನಮಗೆ ಪಾಠ ಕಲಿಸ್ಕೊಟ್ಟವ್ರು ಯಾರು? ಕೃಷ್ಣ. ರಾಮಕೃಷ್ಣ ಎಲ್ಲಿವರೆಗೂ ದೇವರಾಗಿ ಅಲ್ಲಿರ್ತಾರೋ ಅಲ್ಲಿ ತನಕ ಇಲ್ಲಿರಲ್ಲ. ಹಾಗಾಗಿ ಮೊದಲು ಇಲ್ಲಿ ತರಿಸೋಣ. ಹೊರಗಡೆ ಇರುವ ಕೃಷ್ಣನಿಗೆ ಕೈ ಮುಗಿಯುವ ಮುನ್ನ ನಮ್ಮೊಳಗಡೆ ಇರುವ ಕೃಷ್ಣನನ್ನು ಜಾಗೃತಗೊಳಿಸೋಣ.